ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಹೇಳಬೇಕು ಅಂದರೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಕೂಡ ಫಾಲೋ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಹೋಗಿ ಫಾಲೋ ಮಾಡಿ. ಹಾಗೆಯೇ ಇನ್ನೊಂದು ವಿಚಾರವನ್ನು ಹೇಳಬೇಕು, ತುಂಬ ಜನ ಕೇಳ್ತಾ ಇದ್ರಿ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳಿ ಅಂತ. ಹೌದು, ಈಗ ನಾನು ವೆಯ್ಟ್ ಲಾಸ್ ಜರ್ನಿಯ ಬಗ್ಗೆ ಕೂಡ ಕ್ಲಾಸಸ್ನ ತಗೊತಾ ಇದ್ದೀನಿ. ತುಂಬ ಜನಕ್ಕೆ ಯಾರಿಗಾದರೂ ನಿಮ್ಮ ವೆಯ್ಟ್ ತುಂಬ ಜಾಸ್ತಿ ಇದೆ ಅಂತ ಇದ್ದರೆ ಡೆಫಿನೆಟ್ಲಿ ಆಗಿ ಹೋಗಿ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಅಥವಾ SMS ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನಾದ್ರು ವೆಯ್ಟ್ ಲಾಸ್ ಜರ್ನಿಯನ್ನು ಪ್ರಾರಂಭ ಮಾಡಬೇಕು, ತುಂಬ ದಪ್ಪ ಇದ್ದೀನಿ, ವೆಯ್ಟ್ ಲೂಸ್ ಮಾಡ್ಕೋಬೇಕು ಹೇಗೆ ಅಂತ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನೀವು ಕೂಡ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ನ ತೆಗೆದುಬಿಟ್ಟು ಗುಡ್ ಕೊಲೆಸ್ಟ್ರಾಲ್ ಒಂದಿಗೆ ಹೇಗೆ ನಿಮ್ಮ ವೆಯ್ಟ್ನ ಲೂಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸಜೆಸ್ಟ್ ಮಾಡ್ತೀನಿ. ಸೊ ಇದು ಮುಂಚೆ ನಾನು ನಿಮಗೆ ತಿಳಿಸ್ಕೊಟ್ಟ ಹಾಗೆ ಸೊ ಈಗ ಸ್ವಲ್ಪ ಚಾರ್ಜಸ್ ಕೂಡ ಮಾಡ್ತಾ ಇದ್ದೀನಿ. ಚಾರ್ಜಸ್ ಎಷ್ಟಿರುತ್ತೆ ಏನು ಅನ್ನೋದನ್ನ ನೀವು ಈ ವಾಟ್ಸಪ್ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ತುಂಬ ಕಡಿಮೆ ಬೆಲೆಯಲ್ಲೇ ಎಲ್ಲರಿಗೂ ಸಿಗುವ ಹಾಗೇ ನಾನು ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಆಗಿ ಹೋಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಜನ ಈಗ ನೋಡ್ಬೋದು ಪ್ರೆಗ್ನೆಂಟ್ ಆದಮೇಲೋ ಅಥವಾ ಪ್ರೆಗ್ನೆಂಟ್ ಇರೋಕ್ಕಿಂತ ಮುಂಚೆನೋ ಅಥವಾ ಈಗಿನ ಫುಡ್ಡಿನ ರೊಟೀನಲ್ಲಿ ಹೋದರೆ ನಾವು ತುಂಬಾ ವೆಯ್ಟ್ ಗೇನ್ ಆಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಸೊ ನಾವು ತಿನ್ನುವಂಥ ಫುಡ್ ಆಗಿರ್ಬೋದು, ನಮ್ಮ ಬಾಡಿಗೆ ಎಕ್ಸಸೈಸ್ ಸಿಗದೆ ಇರುವಂಥದ್ದು ಅಥವಾ PCOD PCOS ಈ ಥರ ಸಮಸ್ಯೆಗಳಿಂದ ಹೆಣ್ಮಕ್ಳು ತುಂಬಾ ದಪ್ಪ ಆಗ್ತಾ ಇರ್ತೀವಿ. ಹೆಣ್ಮಕ್ಳಿಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಆಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಂಟಿನ್ಯೂ ಮಾಡ್ಬೋದು. ಈಗಾಗಲೇ ಸುಮಾರು ಜನ ಜಾಯ್ನ್ ಆಗಿದ್ದಾರೆ. ಯಾರೆಲ್ಲ ಜಾಯ್ನ್ ಆಗಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಅವರಿಗೆಲ್ಲರೂ ಥ್ಯಾಂಕ್ ಯು ಸೋ ಮಚ್. ಸೊ ಬೇರೆ ಕಡೆಯಿಂದನೂ ಕೂಡ ಜಾಯ್ನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇದೊಂದು ಖುಷಿಯಾದ ವಿಚಾರ. ಯಾಕಂದರೆ ಹೆಲ್ದಿಯಾಗಿ ನಾವು ವೆಯ್ಟ್ ಲೂಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಏನೋ ಊಟ ಬಿಟ್ಬಿಟ್ಟು ಅಥವಾ ಈ ಫುಡ್ಡನ್ನೇ ತಿಂದು ಅಥವಾ ಈ ಡ್ರಿಂಕ್ಗಳನ್ನ ಕುಡಿದು ನಾವು ವೆಯ್ಟ್ ಲೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಮಾಡುವಂಥ ಇಂಗ್ರೀಡಿಯೆಂಟ್ಸು, ಮನೆಯಲ್ಲೇ ಮಾಡುವಂಥ ಪ್ರತಿಯೊಂದು ಊಟಗಳನ್ನ ಮಾಡಿ ನಾವು ಸಣ್ಣ ಆಗೋದು ತುಂಬಾ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಇಂಟ್ರೆಸ್ಟ್ ಇದ್ದರೆ ತಪ್ಪದೆ ಜಾಯ್ನ್ ಆಗಿ. ಸೊ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಇದ್ರಿ, ಅಂತೂ ಇಂತೂ ಗೃಹಲಕ್ಷ್ಮಿ ಯೋಜನೆ 25-26ನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣ ಮೊನ್ನೆಯಿಂದನೇ ಖಾತೆಗಳಿಗೆ ಜಮಾ ಆಗಿದೆ. ಸೊ ಇದಂತೂ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ವಿಡಿಯೋನ ನೋಡ್ತಾ ಇರೋರು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಂಡಿದ್ದೀರಾ ಪ್ರತಿಯೊಬ್ಬರು ಕೂಡ ಹಣ ಬಂದಿರೋರು ಎಸ್ ಅಂತ ಕಮೆಂಟ್ ಮಾಡಿ. ಹಣ ಬರದೇ ಇದ್ದವರು ಯೋಚನೆ ಮಾಡಬೇಡಿ, ಯಾಕಂದರೆ ಬರೋದು 1 or 2 days ಲೇಟ್ ಆಗ್ಬೋದು. ಹಣ ಅಂತೂ 100% ಬರುತ್ತೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಆಗಿದೆ ಬಿಟ್ಟರೆ ಸೊ ಇದರಿಂದ ಉಪಯೋಗ ಆಗಿಲ್ಲ ಅನ್ನೋರು ತುಂಬ ಕಡಿಮೆ. ಅದರಲ್ಲೂ ಕೂಡ ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಬರೋದು ಲೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ವಿನಃ ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಗೆ ಉಪಯೋಗ ಆಗ್ತಾ ಇಲ್ಲ, ಹಣ ಬರೋದು ನಿಲ್ಲಿಸ್ಬಿಡಿ ಅಂತ ಯಾರು ಕೂಡ ಎಲ್ಲೂ ಕೂಡ ಈ ವಿಚಾರವನ್ನು ಶೇರ್ ಮಾಡ್ತಾ ಇಲ್ಲ. ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರುವ ಪ್ರತಿಯೊಬ್ಬರು ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡಿ. ತುಂಬ ಜನ ಕೇಳ್ತೀರಾ ನಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ. ಹೌದು, ಇಲ್ಲಿ ಜಿಲ್ಲೆ ಪ್ರಕಾರ ಗೌರ್ಮೆಂಟ್ ಏನು ಖಂಡಿತ ಹಣವನ್ನು ಹಾಕ್ತಾ ಇಲ್ಲ. ಬಟ್ ಎಲ್ಲೋ ನಿಮ್ಮ ಜಿಲ್ಲೆಗೂ ಯಾರೋ ಇಬ್ಬರಿಗೆ ಬಂದಿರುತ್ತೆ. ಬಟ್ ಕೆಲವರಿಗೆ ಎರಡೋನ್ ಆಗಿರಲ್ಲ. ಈಗ ನೀವು ಬೆಂಗಳೂರಲ್ಲಿ ಎಲ್ಲರಿಗೂ ಕೂಡ ಬಂದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಏರಿಯಾದಲ್ಲಿರುವವರಿಗೆ ಕೆಲವೊಂದು ಜನರಿಗೆ ಬಂದಿರುತ್ತೆ. ಈಗ ನಾವು ಉದಾಹರಣೆಗೆ ಮೆಜೆಸ್ಟಿಕಲ್ಲಿ ಎಷ್ಟೋ ಜನಕ್ಕೆ ಹಣ ಬಂದಿರುತ್ತೆ, ಎಲ್ಲೋ ಒಬ್ರೊಬ್ರಿಗೆ ಬಂದಿರಲ್ಲ. ಇದು ಏನಂತ ಅಂದರೆ ಹಾಕೋದು 1 or 2 days ಲೇಟ್ ಆಗ್ಬೋದು. ಯಾಕಂದರೆ ಬ್ಯಾಂಕಲ್ಲೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು. ಬಿಟ್ಟರೆ ಹಣ ಅಂತೂ ಡೆಫಿನೆಟ್ಲಿ ಆಗಿ ಬರುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ಯಾವ ಜಿಲ್ಲೆಗೆ ಬಂದಿದೆ ಅಂತ. ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ರಿಲೀಸ್ ಆಗಿದೆ ಅಂತ ನಾನು ಹೇಳ್ಬೋದು. ಇದಂತೂ 100% ನಿಜ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಗೌರ್ಮೆಂಟ್ಸ್ ಬಸ್ ಫ್ರೀ ಇರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ರಾಬ್ಲಮ್ ಆಗ್ತಿದೆ ಅಂತಲೇ ಹೇಳ್ತಾ ಇದ್ದಾರೆ. ಒಂದು ವಿಚಾರ ಹೇಳಬೇಕು ಅಂದರೆ ತುಂಬ ಜನಕ್ಕೆ ಇದರಿಂದ ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ನಾನೇ ಅಂದ್ಕೊಳ್ಳಿ ಉಚಿತ ಬಸ್ ಪ್ರಯಾಣದಲ್ಲಿ ಓಡಾಡಿರೋದು ಒಂದು 2-3 ಸರಿ ಓಡಾಡಿರ್ತೀನಿ ಮ್ಯಾಕ್ಸಿಮಮ್, ಅಥವಾ ಒಂದು 3-4 times ಓಡಾಡಿರ್ಬೋದು ನನಗೆ ಗೊತ್ತಿರೋಂಗೆ. ಸೊ ಅದು ಕಮ್ಮಿನೇ ಅಂತಲೇ ನಾನು ಹೇಳ್ತೀನಿ. 1 ಸ್ಟಾಪ್ ಅಥವಾ 2 ಸ್ಟಾಪ್ ಈ ಥರ ಓಡಾಡಿರ್ಬೋದು, ಅಥವಾ ಇಲ್ಲ ಊರುಗಳಿಗೆ 1-2 ಸರಿ ಟ್ರಾವೆಲ್ ಮಾಡಿದ್ದೀನಿ ಅಷ್ಟೇ. ಬಿಟ್ಟರೆ ಸೊ ನಾನು ಹೋಗೇ ಇಲ್ಲ. ಒಂದು 4-5 times ನಾವು ಹೋಗಿರ್ತೀವಿ ಗೌರ್ಮೆಂಟ್ ಬಸ್ಸಿಗೆ. ಡೈಲಿ ಓಡಾಡೋರು ಕೂಡ ಎಷ್ಟೋ ಜನ ಇದ್ದಾರೆ. ಕೆಲಸ ಕಾರ್ಯಗಳಿಗೆ, ಕಾಲೇಜ್ಗಳಿಗೆ, ಬೇರೆ ಬೇರೆ ಕೆಲಸಗಳಿಗೂ ಕೂಡ ಓಡಾಡೋರು ಎಷ್ಟೋ ಜನ ಇದ್ದಾರೆ. ಸೊ ಇದರಿಂದ ಅಪರೂಪಕ್ಕೆ ಹೋಗೋರು ಕೂಡ ಎಷ್ಟೋ ಜನ ಇದ್ದಾರೆ.
ಇಲ್ಲಿ ಡೈಲಿ ಓಡಾಡೋರಿಗೆ ಏನು ಅನ್ಸುತ್ತೆ, ಸೊ ಇದು ಕಾಮನ್, ಯಾಕಂದರೆ ರಶ್ ಕಾಮನ್ ಆಗಿರುತ್ತೆ, ಸೀಟ್ ಸಿಗದೆ ಇರೋದು ಕಾಮನ್ ಆಗಿರುತ್ತೆ. ಇಲ್ಲಿ ಅಪರೂಪಕ್ಕೆ ಹೋಗೋರಿಗೆ ಏನು ಅನ್ಸುತ್ತೆ, ಅಯ್ಯೋ ಸೀಟ್ ಸಿಗ್ತಾ ಇಲ್ಲ, ಇದು ಯಾಕಾದರೂ ಫ್ರೀ ಬಸ್ ಮಾಡಿದ್ರಪ್ಪ ಅಂತ ಒಂದು ಬೇಜಾರಾಗ್ಬಿಡುತ್ತೆ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಏನಾಗುತ್ತೆ ಅಂದರೆ, ಬಸ್ಸಲ್ಲಿ ಸೀಟ್ ಸಿಗ್ತಾ ಇರೋದು ಒಂದು ಕಾರಣ ಆದರೆ ನಿಂತ್ಕೊಳಕ್ಕೆ ಕೂಡ ಜಾಗ ಸಿಗ್ತಾ ಇರಲ್ಲ ಅವರಿಗೆ. ಕಾಲೇಜ್ ಬಸ್ಸಿಗೆ ಹೋಗೋರು ಕಾಲೇಜ್ಗಳಿಗೆ ಟೈಮ್ ಆಗ್ತಿರುತ್ತೆ, ಎಕ್ಸಾಮ್ಸ್ಗಳಿರುತ್ತೆ. ಜೊತೆಗೆ ಇನ್ನೊಂದು ಏನಂತ ಅಂದರೆ ಅವರಿಗೆ ಬಸ್ಸು ಆನ್ ಟೈಮಿಗೆ ರೀಚ್ ಆಗಲ್ಲ, ಬಸ್ಸು ಅವ್ರು ಹೋಗುವಂಥ ಜಾಗಕ್ಕೆ ನಿಲ್ಲಿಸೋದಿಲ್ಲ. ಇದು ಕೂಡ ಒಂದು ಪ್ರಾಬ್ಲಮ್. ಈಗ ಗೌರ್ಮೆಂಟ್ ಬಸ್ಗಳೆಲ್ಲ ಹೇಗೆ ಅಂದರೆ ನೀವು ನೋಡ್ಬೋದು, ಕೆಲವೊಂದು ಸಿಟಿಗಳಲ್ಲೆಲ್ಲ ಅಲ್ಲಲ್ಲಿ ಸ್ಟಾಪ್ ಕೊಡಬೇಕು, ಮೇನ್ ಕಡೆ ಸ್ಟಾಪ್ ಕೊಡ್ತಾರೆ. ಹಳ್ಳಿ ಕಡೆ ಎಲ್ಲ ಏನಂದರೆ ಬಸ್ ರಶ್ ಇದ್ದರೆ ಆ ಜಾಗದಲ್ಲಿ ಅವ್ರು ಸ್ಟಾಪ್ ಕೊಡೋದೇ ಇಲ್ಲ, ಬುಕ್ಕಿಂಗ್ ಇದ್ರೆ ಅಷ್ಟೇ ಸ್ಟಾಪ್ ಕೊಡ್ತಾರೆ, ಬೇರೆ ಕಾರಣಕ್ಕೆ ಸ್ಟಾಪ್ ಕೊಡಲ್ಲ. ಇದರಿಂದ ಸಾಕಷ್ಟು ಜನ ಏನು ಹೇಳ್ತಾ ಇದ್ದಾರೆ, ದಯವಿಟ್ಟು ನೀವು ಉಚಿತ ಬಸ್ ಪ್ರಯಾಣನ ಸ್ಟಾಪ್ ಮಾಡಿಬಿಡಿ, ಇದರಿಂದ ಅವಶ್ಯಕತೆನೇ ಇಲ್ಲ, ನಮ್ಗೆ ತುಂಬ ಕಷ್ಟ ಆಗ್ತಿದೆ ಅಂತ. ಪುರುಷರು ಕೂಡ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಗೆ ಸೀಟ್ ಸಿಗ್ತಾ ಇಲ್ಲ, ಎಲ್ಲ ಕಡೆಯಲ್ಲೂ ಮಹಿಳೆಯರೇ ತುಂಬಿಕೊಂಡಿರ್ತಾರೆ, ನಮಗೊಂದು ಟ್ರಾವೆಲ್ ಮಾಡೋಕ್ಕಾಗಲ್ಲ, ನಾವು ಹಣ ಕೊಟ್ಟು ಹೋಗ್ತೀವಿ ಅಂದ್ರೂ ನಮ್ಗೆ ಸೀಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಇದ್ರ ಬಗ್ಗೆ ವಿರೋಧಗಳು ಕೂಡ ನಡೀತಾ ಇದೆ. ಆದರೆ ಇದೇನು ಸದ್ಯಕ್ಕೆ ಸ್ಟಾಪ್ ಅಂತೂ ಆಗಲ್ಲ, ಅದಂತೂ ಹೇಳ್ಬೋದು. ಯಾಕಂದರೆ ಈಗ ಸ್ಟಾಪ್ ಕೆಲವರಿಷ್ಟು ಜನಕ್ಕೆ ಉಪಯೋಗ ಕೂಡ ಆಗಿದೆ. ಏನಂದರೆ ಇಲ್ಲಿ ಸ್ಟಾಪ್ ಆಗದೆ ಇರೋದು ಕಾರಣ ಏನಂದರೆ, ಈಗ ಮಕ್ಳಿಗೆ ಕೂಡ ಕಷ್ಟ ಆಗುತ್ತೆ, ಎಲ್ಲೋ ಒಂದ್ಸರಿ ವಯಸ್ಸಾದವ್ರು ಇರ್ತಾರೆ, ಕೆಲವ್ರು ಏನಂದರೆ ವಯಸ್ಸಾಗಿರೋರು ಬಂದರೂ ಕೂಡ ಸೀಟ್ ಬಿಟ್ಕೊಡಲ್ಲ. ಪ್ರೆಗ್ನೆಂಟ್ ವುಮೆನ್ಸ್ ಆಗಿರ್ಬೋದು, ಮಕ್ಳು ಎತ್ಕೊ ಬಂದಿರೋರು ಆಗಿರ್ಬೋದು, ತುಂಬ ಏಜ್ ಆಗಿರುವಂಥ ಪುರುಷರು ಬಂದರೂ ಕೂಡ ಸೀಟನ್ನು ಬಿಟ್ಕೊಡಲ್ಲ. ಆ ಥರ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಈ ಥರ ಮಾಡೋದ್ರಿಂದ ಏನಂದರೆ ಉಚಿತ ಪ್ರಯಾಣ ಬಸ್ಸು ಸಿಗ್ತಾ ಇರೋರಿಗೂ ಕೂಡ ಅದರ ಒಂದು ಏನಂತ ತೂಕನ ಕಳ್ಕೊಳತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ಬಸ್ಗಳಲ್ಲಿ ಗಲಾಟೆ ಆಗೋವಂಥದ್ದು, ಈ ಗಲಾಟೆ ಆಗೋದು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರಿಂದ ಅಂತಾನೆ ನೀವು ನೋಡ್ತಿರ್ತೀರ ವಿಡಿಯೋದಲ್ಲಿ. 100% ಸೀಟಿಗೋಸ್ಕರ ಅಥವಾ ಜಾಗ ಬಿಡುವಂಥ ಈ ಥರ ಗಲಾಟೆಗಳು ಕೂಡ ಆಗ್ತಾ ಇದೆ. ಇದಂತೂ ಮೇನ್ ರೀಸನ್ನು. ಸೊ ನಿಮ್ಗೆ ಏನು ಅನ್ಸುತ್ತೆ, ಕಂಟಿನ್ಯೂ ಆಗಬೇಕಾ ಕ್ಯಾನ್ಸಲ್ ಆಗಬೇಕಾ ಅಂತ ಕಮೆಂಟ್ ಮಾಡಿ. ಸೊ ಇದರಿಂದ ಉಪಯೋಗ ಆಗಿರೋದಂತೂ 100% ನಿಜ. ಬಟ್ ಒಪಿನಿಯನ್ ಒಬ್ರೊಬ್ರು ಒಂದೊಂದು ಥರ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಒಬ್ರೊಬ್ರು ಒಪಿನಿಯನ್ ಒಂದೊಂದು ಥರ. ಸೊ ಇದು ಬಹಳ ಮುಖ್ಯವಾದ ಮಾಹಿತಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.